ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನಿಮ್ಮ ಮ್ಯಾಥ್ ಎಕ್ಸಾಮ್ ತುಂಬಾ ಚೆನ್ನಾಗಾಗಿದೆ ಅಂತ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಅಂಡ್ ಆಲ್ಸೋ ಮ್ಯಾಥ್ ಎಕ್ಸಾಮ್ ಹೇಗೆ ಆಗಿದ್ರು ಅದನ್ನ ಅಲ್ಲೇ ಬಿಟ್ಬಿಡಿ. ಇವಾಗ ನಿಮ್ಮ ಲಾಸ್ಟ್ ಎಕ್ಸಾಮ್, ನಿಮ್ಮ ಲಾಸ್ಟ್ ಬೋರ್ಡ್ ಎಕ್ಸಾಮ್ ಅಂದ್ರೆ ಬಯಾಲಜಿ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡೋಣ. ಯಾಕಂದ್ರೆ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನೂ ಯೂಸ್ ಇಲ್ಲ. ಅದಕ್ಕೋಸ್ಕರ ಇದು 2025 ಅಲ್ಲಿ ಸೆಂಟಮ್ ಬಂದಿರೋ ಪೇಪರು. ನೀವು ಇಲ್ಲಿ ನೋಡ್ಬೋದು 70 ಬಂದಿದೆ. ನಿಮ್ಗೂ ಕೂಡ 70 ಬಂದೇ ಬರುತ್ತೆ. ಇವಾಗ ನಾನು ಹೇಳೋದನ್ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ, ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ. ಇವಾಗ ನೆಕ್ಸ್ಟ್ ಫಸ್ಟ್ ಬರೋದೇ ಪಾರ್ಟ್ ಎ. ಪಾರ್ಟ್ ಎಲ್ ಏನಿರುತ್ತೆ, MCQs ಫಿಲ್ ದ ಬ್ಲಾಂಕ್ಸ್ ಅಷ್ಟೇ. ಬಯಾಲಜಿಲಂತೂ MCQs ತುಂಬಾನೇ ಈಸಿ ಆಗಿರುತ್ತೆ. ಆದ್ರೂ ನಿಮ್ಗೆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಬೇಕಂದ್ರೆ ಪ್ರತಿಯೊಂದು ಚಾಪ್ಟರ್ ಅಲ್ಲಿ ಇನ್ ಡೀಟೇಲ್ ಆಗಿ ನಿಮ್ಗೆ ಎಲ್ಲ MCQs ಗೊತ್ತಾಗ್ಬೇಕು ಅಂದ್ರೆ ಕ್ವಶನ್ ಬ್ಯಾಂಕ್ ಸಾಲ್ವ್ ಮಾಡ್ಬೇಕು. ಕ್ವಶನ್ ಬ್ಯಾಂಕ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇವಾಗ ಹೋಗಿ ಚೆಕ್ ಮಾಡಿ. ತುಂಬಾ ಟೈಮ್ ಇದೆ, ಆರಾಮಾಗಿ MCQs, ಫಿಲ್ ಇನ್ ದ ಬ್ಲಾಂಕ್ಸ್, ಆಮೇಲೆ ಎಲ್ಲ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಚಾಪ್ಟರ್ ವೈಸ್ ಎಲ್ಲಾನು ಕರೆಕ್ಟ್ ಆಗಿ ಸಾಲ್ವ್ ಮಾಡಿ. ಅಂಡ್ ಆಲ್ಸೋ ನಿಮ್ಗೆ ಗೊತ್ತಿದೆಲ್ಲ, ಇದು ಲಾಸ್ಟ್ ಎಕ್ಸಾಮ್. MCQs ಎಲ್ಲ ಹೇಗ್ ಬರಿಬೇಕು, ಲೈನ್ ಬಿಟ್ ಬರಿಬೇಕು. ಆಮೇಲೆ ಫುಲ್ ಆಪ್ಷನ್ ಜೊತೆಗೆ ಆಪ್ಷನ್ ನೇಮ್ ABC ಅಥವಾ ಏನಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ಬರಿಬೇಕು. ಇಷ್ಟು ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ 15ಗೆ 15 ಸಿಗುತ್ತೆ. 15 ಸಿಗ್ಲೇಬೇಕು ಅಂತ ನಿಮ್ಗೂ ಇದ್ರೆ, ನಾನು ಹೇಳಿದ್ನಲ್ಲ, ಕ್ವಶನ್ ಬ್ಯಾಂಕ್ ನ ಮರೀದಿರ ಹೋಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಅದರಲ್ಲಿರೋ ಎಲ್ಲ MCQ ಸಾಲ್ವ್ ಮಾಡಿ. ಅಷ್ಟನ್ನು ನೀವು ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ರೆ ನಿಮಗ್ ಪಕ್ಕಾ ಔಟ್ ಆಫ್ ಔಟ್ ಸಿಗುತ್ತೆ. ಅದ್ರ ಬಿಟ್ಟು ಬೇರೆ ಏನು ಬರಲ್ಲ. ಆಮೇಲೆ 16 to 20 ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ಕೂಡ ತುಂಬಾ ಈಸಿನೇ ಇರುತ್ತೆ. ಹಾರ್ಮೋನ್ಸ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮ್ಗೆ. ಅದನ್ನು ಕ್ಲಿಯರ್ ಆಗ್ಬೇಕಂದ್ರೆ ಒಂದ್ಸಲಿ NCERT ಟೆಕ್ಸ್ಟ್ ಬುಕ್ ನ ಕ್ಲೀನ್ ಆಗಿ ಓದ್ಕೊಬಿಡಿ, ಆಯ್ತಾ? ಅವ್ ನಿಮ್ಗೆ ಏನು ಕನ್ಫ್ಯೂಸ್ ಆಗಲ್ಲ. ಅದರಿಂದ ಏನೇ ಕ್ವಶನ್ ಕೊಟ್ರು ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಅಂಡ್ ಆಲ್ಸೋ ಕ್ವಶನ್ ಬ್ಯಾಂಕ್ ಇದೆಲ್ಲ, ಅದನ್ನ ಪ್ರಾಕ್ಟೀಸ್ ಮಾಡಿದ್ರು ನಡೆಯುತ್ತೆ. ನೆಕ್ಸ್ಟ್ ಪಾರ್ಟ್ ಬಿ ಬರೋದೇ 2 ಮಾರ್ಕ್ಸ್ ಆನ್ಸರ್. ಇದು ಬಯಾಲಜಿ ಅಂದ್ರೆ ಒಂಥರ ತುಂಬಾ ಈಸಿನೇ. ಯಾಕೆ ಹೇಳಿ, ಇಂಗ್ಲಿಷ್ ಅಲ್ಲೆಲ್ಲ ಇಷ್ಟು ಶುದ್ಧ ಆನ್ಸರ್ ಬರಿಬೇಕಾಗಿತ್ತು. ಇಲ್ಲಿ ಏನಿಲ್ಲ, ಡೈರೆಕ್ಟ್ ಆಗಿ ಲಿಂಕೇಜ್ ರೀಕಾಂಬಿನೇಷನ್ ಇಲ್ಲಿ ನೀವು ನೋಡ್ಬೋದು. ಡೈರೆಕ್ಟ್ ಆಗಿ ಅದ್ರದ್ದು ಡೆಫಿನೇಷನ್ ಬರೆದ್ರೆ ಮುಗ್ದೋಯ್ತು. 2 ಮಾರ್ಕ್ಸ್ ನಿಮ್ ಪಾಕೆಟ್ ಗೆ. ಅಂದ್ರೆ ಇನ್ವಿಜಿಲೇಟರ್ ಕಣ್ ಮುಚ್ಕೊಂಡು 2 ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಷ್ಟೇ. ಇಲ್ಲೂ ನೋಡಿ, ಇದು ಡ್ಯುಯಲ್ ಫಂಕ್ಷನ್ ಬರಿಬೇಕು. ಸೊ ಏನ್ ಡ್ಯುಯಲ್ ಫಂಕ್ಷನ್ ಎರಡ್ ಮೆನ್ಷನ್ ಮಾಡಿ ಅಂಡರ್ಲೈನ್ ಮಾಡಿದ್ರ 2 ಮಾರ್ಕ್ಸ್ ನಿಮ್ಗೆ ನಿಮ್ ಜಾಬ್ ಕೊಟ್ಬಿಡ್ತಾರೆ. ಅಂದ್ರೆ ಇವ್ಯಾಲ್ಯೂಯೇಟರ್ ಕಣ್ ಮುಚ್ಕೊಂಡು 2 ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಷ್ಟೇ. ಆಮೇಲೆ ಇನ್ನೊಂದು ಗ್ಯಾಪ್ ನ ಇಟ್ಕೊಳ್ಳಿ, ಇಲ್ಲಿ ಸೈಂಟಿಫಿಕ್ ನೇಮ್ ಬರಿಬೇಕಾದ್ರೆ ಯಾವ್ದಾದ್ರು ಒಂದು ಸ್ಪೀಶೀಸ್ದು ಅಥವಾ ಏನೋ ಒಂದು ಸೈಂಟಿಫಿಕ್ ನೇಮ್ ಬರಿಬೇಕಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಬಿಕಾಸ್ ಬೆಸಿಲಸ್ ತುರಿಂಜಿನಿಸಿಸ್ ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಬಿಕಾಸ್ ಬಯಾಲಜಿಲಿ ಸೈಂಟಿಫಿಕ್ ನೇಮ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ, ಪರ್ಫೆಕ್ಷನ್ ನೋಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ, ಸೈಂಟಿಫಿಕ್ ನೇಮ್ ನ ಬರ್ದಿ ಪ್ರಾಕ್ಟೀಸ್ ಮಾಡಿ. ನಾನು ಕೊಟ್ಟಿದ್ದು ಒಂದು ಎಕ್ಸಾಂಪಲ್ ಅಷ್ಟೇ, ತರ ತುಂಬಾ ಇದೆ. ನೀವು ಟೆಕ್ಸ್ಟ್ ಬುಕ್ ನೋಡಿದ್ರೆ ಗೊತ್ತಾಗುತ್ತೆ. ಬೆಸಿಲಸ್ ತುರಿಂಜಿನಿಸಿಸ್ ನೋಡಿದ, ತುರಿಂಜಿನಿಸಿಸ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಹೇಳಿದ್ದು. ಅದ್ ಬಿಟ್ರೆ ಮಿಕ್ಕಿದೆಲ್ಲ ಓಕೆ. ನೀವು ನೋಡ್ಬೋದು ಹೋಮೋ ಹಬಿಲಸ್, ಹೋಮೋ ಎರೆಕ್ಟಸ್, ಇದು ಕೂಡ ಸೈಂಟಿಫಿಕ್ ನೇಮ್. ಅದಕ್ಕೆ ನಾನು ಹೇಳಿದ್ದು ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಬರೀರಿ. ಅದ್ ಬಿಟ್ರೆ ಇನ್ನೇನು ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ, ಡೈರೆಕ್ಟ್ ಆಗಿ ಬರೀಬೇಕು. ಇಲ್ಲಿ ನೋಡ್ಬೋದು ಮಾರ್ಫಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಕೇಳಿದ್ದಾರೆ, ಸೆಡೇಟಿವ್, ಪೇನ್ ಕಿಲ್ಲರ್, ಅದನ್ನ ಅಂಡರ್ಲೈನ್ ಮಾಡ್ಬೇಕು. ಅಂಡರ್ಲೈನ್ ಮಾಡೋದ್ ಮರಿಬೇಡಿ. ಎರಡೇ ಲೈನ್ ಇರುತ್ತೆ ಆನ್ಸರ್. ಅದೆಲ್ಲ ಮೇನ್ ಇದೆ, ಅದನ್ನ ಅಂಡರ್ಲೈನ್ ಮಾಡಿದ್ರೆ ಈಸಿಯಾಗಿ ಸಿಗುತ್ತೆ. ಟೈಮ್ ಇರುತ್ತೆ. ನಾನು ನಿಜ ಹೇಳ್ತಾ ಇದೀನಿ, ಬಯಾಲಜಿ ಪೇಪರ್ ಇನ್ನ ಬೇಗ ಮುಗಿಸ್ಬೋದು. ನೀವು 2 ಅವರ್ಸ್ ಗಿಂತ ಮುಂಚೆ ಕೂಡ ಮುಗಿಸ್ಬೋದು. ಸೊ ಎಕ್ಸ್ಟ್ರಾ ಕ್ವಶನ್ಸ್ ಬರೀರಿ, ಆಯ್ತಾ? ನಿಮ್ಗೆ ಒಳ್ಳೇದು. ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ಇವ್ಯಾಲ್ಯೂಯೇಟರ್ ಎಕ್ಸ್ಪೆಕ್ಟ್ ಮಾಡೋ ತರ ಆನ್ಸರ್ ಬರ್ದಿಲ್ಲ ಅನ್ಬಿಟ್ಟು ಅವ್ರು ಮಾರ್ಕ್ಸ್ ಕಮ್ಮಿ ಕೊಟ್ರು ಕೂಡ ನೀವ್ ಎಕ್ಸ್ಟ್ರಾ ಬರ್ದಿದ್ರೆ ನಿಮ್ಗೆ ಏನೂ ಲಾಸ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಅಂಡ್ ಆಲ್ಸೋ ಡಯಾಗ್ರಾಮ್ ನ ಕ್ಲಿಯರ್ ಆಗಿ ಬರೆಯೋದನ್ನ ಕಲ್ತ್ಕೊಳ್ಳಿ. ನಾಳೆ ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ. ಏನಂದ್ರೆ ಡಯಾಗ್ರಾಮ್, ಆಲ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇನ್ ಒನ್ PDF ರೆಡಿ ಮಾಡಿದೀನಿ. ಆ ವಿಡಿಯೋ ನಾಳೆ ಬೆಳಗ್ಗೆ ಬರುತ್ತೆ. ಆ ವಿಡಿಯೋ ಮಿಸ್ ಆಗ್ಬೋದಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಲಾಸ್ಟ್ ಮಿನಿಟ್ ರಿವಿಷನ್ ಕೂಡ ಹೆಲ್ಪ್ ಆಗುತ್ತೆ. ಎಲ್ಲ ಡಯಾಗ್ರಾಮ್ ಒಂದೇ ಕಡೆ ಸಿಗುತ್ತೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅಂಡ್ ಆಲ್ಸೋ ಡಯಾಗ್ರಾಮ್ ಬರಿಬೇಕಾದ್ರೆ ಆರೋ ಮಾರ್ಕ್ ಎಲ್ಲ ಲೇಬಲಿಂಗ್ಸ್ ನಿಮ್ಮ ರೈಟ್ ಸೈಡ್ ಅಲ್ಲೇ ಇರಬೇಕು. ನೀವು ಬರಿತಾ ಇದೀರಲ್ಲ, ನಿಮ್ಮ ರೈಟ್ ಸೈಡ್ ಗೆ ಇರಬೇಕು. ಅಂಡ್ ಎಲ್ಲ ಆರೋದು ಲೆಂತ್ ಒಂದೇ ಇರಬೇಕು. ಒಂದ್ ದೊಡ್ಡದು ಒಂದ್ ಚಿಕ್ಕದು ಇರಬಾರ್ದು. ಒಳಗಡೆಯಿಂದ ಎಷ್ಟೇ ಉದ್ದ ತುಂಡ ಇರಲಿ, ದಟ್ ಡಸಂಟ್ ಮ್ಯಾಟರ್. ಆಚೆ ಬಂದಾಗ ಲೇಬಲಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ನೀವು ನೋಡ್ಬೋದು, ಕರೆಕ್ಟ್ ಆಗಿ ಎಲ್ಲ ಒಂದೇ ಲೈನ್ ಇದೆಯಲ್ಲ, ಇದೇ ತರ ಇರ್ಬೇಕು, ಆಯ್ತಾ? ಇದು ನಿಮ್ ತಲೆಯಲ್ಲಿ, ಬಿಕಾಸ್ ದಟ್ಸ್ ಹೌ ಯು ರೈಟ್ ಬಯಾಲಜಿ ಡಯಾಗ್ರಾಮ್ಸ್, ಆಯ್ತಾ? ಅದಕ್ಕೋಸ್ಕರ ಹೇಳಿದ್ದು. ನೆಕ್ಸ್ಟ್ ಅದ್ ಬಿಟ್ರೆ ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವಶನ್ಸ್. 3 ಮಾರ್ಕ್ಸ್ ಕ್ವಶನ್ಸ್ ತುಂಬಾ ಈಸಿ. ಫೀಚರ್ಸ್ ಕೇಳ್ತಾರೆ, ಇಲ್ಲ ಪ್ರಾಸೆಸ್ ಕೇಳ್ತಾರೆ. ಅದ್ ಬಿಟ್ರೆ ಬೇರೆ ಏನು ಕೇಳಲ್ಲ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಆನ್ಸರ್ಸ್ ಕೇಳ್ತಾರೆ. ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಡಿದ್ರೆ ಫಿಗರ್ಸ್ ಇದೆಯಲ್ಲ, ಡಯಾಗ್ರಾಮ್ಸ್, ಆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಕೇಳ್ಬೋದು ಅಷ್ಟೇ. ಅಂದ್ರೆ ಮೆನ್ಸ್ಟ್ರುಯಲ್ ಸೈಕಲ್ ಒಂದು ಡಯಾಗ್ರಾಮ್ ಇದೆ ಗೊತ್ತಾ, ರಿಪ್ರೊಡಕ್ಷನ್ ಚಾಪ್ಟರ್ ಅಲ್ಲಿ, ಅದರಿಂದ ಕೇಳ್ಬೋದು ಜಾಸ್ತಿ ಕ್ವಶನ್ಸ್. ಅದ್ ಬಿಟ್ರೆ ಬೇರೆ ಏನಿಲ್ಲ, ತುಂಬಾ ಈಸಿನೇ ಇದೆ. 3 ಮಾರ್ಕ್ಸ್ ಕ್ವಶನ್ ನೋಡಿ, 3 ಮಾರ್ಕ್ಸ್ ಡೈರೆಕ್ಟ್ ಆಗಿ ಅಲ್ಲಿ ಏನ್ ಕೇಳಿರ್ತಾರೆ ಕ್ವಶನ್, ಡೈರೆಕ್ಟ್ ಲೇಬಲಿಂಗ್ ಕೇಳಿರ್ತಾರೆ ಅನ್ಸುತ್ತೆ. ಲೇಬಲಿಂಗ್ ಡೈರೆಕ್ಟ್ ಆನ್ಸರ್ ಬರೆದ್ರೆ ಫುಲ್ 3 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಅದ್ ಬಿಟ್ಟು ಬೇರೆ ಏನು ಇಲ್ಲ. ಇಲ್ಲಾಂದ್ರೆ ಗ್ಲ್ಯಾಂಡ್ಸ್ ಕೇಳಿರ್ತಾರೆ ಈ ಒಂದು ಡಯಾಗ್ರಾಮ್ ಅಲ್ಲಿ, ಅಥವಾ ಈ ಒಂದು ಪಾರ್ಟ್ ಅಲ್ಲಿ ಮೇನ್ ಹಾರ್ಮೋನ್ಸ್ ಏನು, ಅಥವಾ ಮೇನ್ ಪಾರ್ಟ್ಸ್ ಏನು ಅಂತ ಕೇಳಿರ್ತಾರೆ. ಅದನ್ನ ನೀವು ಬರ್ದೇ ಮುಗ್ದೋಯ್ತು. 3 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ದೊಡ್ಡ ಆನ್ಸರ್ ಬರೆಯೋ ಅವಶ್ಯಕತೆನೇ ಇಲ್ಲ. ಅದ್ ಬಿಟ್ರೆ
ನೋಡಿ ಇದೆಲ್ಲ ತುಂಬಾ ಈಸಿನೇ. ಇದ್ ಬಿಟ್ಟು ಬೇರೆ ಏನು ಕೇಳಲ್ಲ ನೋಡಿ. ಬರೀ ಒಂದು ಪಿರಮಿಡ್ ಬರ್ದಿರೋದ್ಗೆ 3 ಮಾರ್ಕ್ಸ್. ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಬಯಾಲಜಿ ಪೇಪರ್ ಎಷ್ಟು ಈಸಿ ಇದೆ ಅಂದ್ರೆ ಎಷ್ಟು ಈಸಿಯಾಗಿ ನೀವು 100ಗೆ 100 ಸ್ಕೋರ್ ಮಾಡ್ಬೋದು ಅಂತ. ನನಗೂ ಕೂಡ ಬಯಾಲಜಿಲಿ 100ಗೆ 100 ಬಂದಿದೆ. ನಾನು ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡಿದೆ. ನೀವು ಅದಕ್ಕೆ ನನ್ನ ನಂಬೋದು ಕರೆಕ್ಟ್ ಆಗಿ ಫಾಲೋ ಮಾಡಿ ಆಯ್ತಾ? ನೋಡಿ ಈಸಿ ಇಷ್ಟೇ. ಇದ್ ಬಿಟ್ರೆ ಪಾರ್ಟ್ ಡಿ 5 ಮಾರ್ಕ್ಸ್ ಕ್ವೆಶ್ಚನ್ಸ್. 5 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ ಅಥವಾ ಒಂದೊಂದ್ಸಲಿ 3 ಮಾರ್ಕ್ಸ್ ಅಲ್ಲಿ ಕೂಡ ಬರ್ಬೋದು. ಕ್ರಾಸಿಂಗ್ ಅಂದ್ರೆ ಮೋನೋ ಹೈಬ್ರಿಡ್ ಕ್ರಾಸು, ಡೈಹೈಬ್ರಿಡ್ ಕ್ರಾಸು ಅಥವಾ ಗ್ಯಾಮೆಟ್ ಕ್ರಾಸಿಂಗ್, ಮೈಟೋಸಿಸ್, ಮಿಯೋಸಿಸ್ ಏನಾದ್ರೂ ಕೊಡ್ಲಿ ಅವ್ರು ಗ್ಯಾಮೆಟ್ಸ್ ಅಂತ ನೀವು ಬರಿಬೇಕಾದ್ರೆ ಕ್ರೋಮೋಸೋಮ್ ನಂಬರ್ ಬರಿತೀರಲ್ಲ ಅದಕ್ಕೆ ಸರ್ಕಲ್ ಕೂಡ ಹಾಕ್ಬೇಕು. ಬಿಕಾಸ್ ಸರ್ಕಲ್ ಹಾಕಿದ್ರೇನೆ ಅದು ಗ್ಯಾಮೆಟ್ ಅಂತ ಅನ್ಸ್ಕೊಳ್ಳೋದು, ಗ್ಯಾಮೆಟ್ಸ್ ಅಂತ ಅನ್ಸ್ಕೊಳ್ಳೋದು. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಎಷ್ಟೊಂದು ಕ್ರಾಸಿಂಗ್ ಇದೆ ಅಂದ್ರೆ ಟೆಸ್ಟ್ ಕ್ರಾಸ್, ಆಮೇಲೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಕ್ರಾಸ್ ತೋರಿಸಿ, ಅಂದ್ರೆ ಅದೇ ರೆಡ್ ಫ್ಲವರ್, ಪಿಂಕ್ ಫ್ಲವರ್, ವೈಟ್ ಫ್ಲವರ್ ಆ ತರ ಕ್ರಾಸ್ ಎಲ್ಲ ಇಂಪಾರ್ಟೆಂಟ್. ತುಂಬಾ ಈಸಿ ಇದೆ. ಈಸಿಯಾಗಿ 5 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಇಲ್ಲಿ ನೀವು ನೋಡ್ಬೋದು ಇದು ಇನ್ಕಂಪ್ಲೀಟ್ ಡಾಮಿನೆನ್ಸ್ ರೆಡ್ ಫ್ಲವರ್, ಪಿಂಕ್ ಫ್ಲವರ್. ಅದೇ ಹೇಳಿದ್ನಲ್ಲ ಇಲ್ಲಿ ಎಲ್ಲೆಲ್ಲಿ ಗ್ಯಾಮೆಟ್ಸ್ ಅಂತ ಬರುತ್ತಲ್ಲ, ಗ್ಯಾಮೆಟ್ಸ್ ಅಂತ ಬರೋ ಕಡೆ ಎಲ್ಲ ಕೂಡ ನೀವು ಸರ್ಕಲ್ ಹಾಕ್ಬೇಕು. ಸರ್ಕಲ್ ಆಗಿಲ್ಲ ಅಂದ್ರೆ ಅದು ಗ್ಯಾಮೆಟ್ ಅನ್ಸ್ಕೊಳ್ಳಲ್ಲ, ನಿಮ್ಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಅದಕ್ಕೆ ಇದು ತುಂಬಾ ಮೈನ್ಯೂರ್ ಥಿಂಗ್ಸ್ ಆಯ್ತಾ, ಅದು ಸ್ಟೂಡೆಂಟ್ ಮರ್ತೋಗ್ತಾರೆ, ಅದರಿಂದ ಮಾರ್ಕ್ಸ್ ಕಳ್ಕೊಂಡ್ ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ ನೀವು ಕರೆಕ್ಟ್ ಆಗಿ ಗ್ಯಾಪ್ ನ ಇಟ್ಕೊಂಡು ಬರೀರಿ. ಅಂಡ್ ಈ ತರ ಟೇಬಲ್ ಹಾಕೋದ್ ಮರಿಬೇಡಿ. F2 ಜನರೇಷನ್ಗೆ F1 ಜನರೇಷನ್ ಬರೀ 2 ಇರುತ್ತೆ ಹಾಗೆ ಬರಿಬಹುದು. ಬಟ್ F2 ಜನರೇಷನ್ಗೆ ಟೇಬಲ್ ಹಾಕ್ಬಿಟ್ಟೆ ಬರಿಬೇಕು. ಇದನ್ನ ನಿಮ್ ತಲೆಯಲ್ಲಿರ್ಲಿ. ಆಮೇಲೆ ರೇಷಿಯೋಸ್ ಅಷ್ಟೇ ಕರೆಕ್ಟ್ ಆಗಿ ಗ್ಯಾಪ್ ನ ಇಟ್ಕೊಳ್ಳಿ, ಕರೆಕ್ಟ್ ಆಗಿ ಬರೀರಿ. ಅಷ್ಟ್ ಬಿಟ್ರೆ 5 ಮಾರ್ಕ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಬೇರೆ ಏನು ಇಲ್ಲ. ಆಮೇಲೆ ಏನೇ ಬರುದ್ರುನು ಸೈಂಟಿಫಿಕ್ ಟರ್ಮ್ಸ್ ಯೂಸ್ ಮಾಡೋದ್ ಮರಿಬೇಡಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಹಾರ್ಮೋನ್ಸ್ ಎಲ್ಲ ಬರಿಬೇಕಾಗಿರುತ್ತೆ ನೀವು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ಪ್ರೋಟಾಕ್ಸಿನ್, ಆಕ್ಸಿಟಾಕ್ಸಿನ್, HCG ಆತರ ಎಷ್ಟು ಹಾರ್ಮೋನ್ಸ್ ಇದೆ. ಹಾರ್ಮೋನ್ಸ್ ರಿಲೇಟೆಡ್ ಕ್ವಶನ್ಸ್ ಬಂದ್ರೆ ಅದನ್ನೆಲ್ಲ ಬರ್ದಿ ಅಂಡರ್ಲೈನ್ ಮಾಡೋದ್ ಮರಿಬೇಡಿ. ಅಂಡರ್ಲೈನ್ ಮಾಡಿ ನೀವು ತೋರಿಸ್ಲೇಬೇಕು. ಅದು ಯಾವ್ದೇ ಪೇಪರ್ ಆಗಿರ್ಲಿ ಅಂಡರ್ಲೈನ್ ಮಾಡೋದು ನಿಮ್ ಕರ್ತವ್ಯ ಅಂದ್ಮೇಲೆ ನೀವು ಮಾಡ್ಲೇಬೇಕು ಏನೇ ಆಗ್ಲಿ. ಅಷ್ಟೇ. ಅಷ್ಟ್ ಬಿಟ್ರೆ ಇದು ಬಯೋಟೆಕ್ನಾಲಜಿದು ವೆರಿ ಫೇಮಸ್ ಕ್ವಶನ್ ಆಯ್ತಾ. 5 ಮಾರ್ಕ್ಸ್ಗೆ ಫಸ್ಟ್ ಇರುತ್ತೆ. ನೀವು ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ 5 ಮಾರ್ಕ್ಸ್ ನಿಮ್ ಜೋಬಲ್ಲಿ ಆಯ್ತಾ. ಇದೆಲ್ಲ ಅದಕ್ಕೆ ನಾನು ಹೇಳಿದ್ನಲ್ಲ, ನಾಳೆ ಒಂದು ಡಯಾಗ್ರಾಮ್ದು PDF ರೆಡಿ ಮಾಡಿದೀನಿ. ಅದು ನಾಳೆ ಬರುತ್ತೆ ಅದು ವಿಡಿಯೋ. ಅದಕ್ಕೆ ಅದು ಮಿಸ್ ಆಗ್ಬಾರ್ದು ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆಯ್ತಾ. ಎಲ್ಲ 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 ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇದೆ. ಎಲ್ಲ ಒಂದೇ ಕಡೆ ಇರುತ್ತೆ. ನಿಮ್ಗೆ ಲಾಸ್ಟ್ ಮಿನಿಟ್ ಅಲ್ಲಿ ರಿವಿಷನ್ ಕೂಡ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಆಯ್ತಾ. ಅಷ್ಟ್ ಬಿಟ್ರೆ ಏನು ಇಲ್ಲ. ಅದಾದ್ಮೇಲೆ ಬಯಾಲಜಿಲಿ ಒಂದೆರಡು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಕೂಡ ಕೊಡ್ತಾರೆ. ನಾನು ಹೇಳಿದ್ನಲ್ಲ ಇವಾಗ ಒಂದು ಮೆನ್ಸ್ಟ್ರಲ್ ಸೈಕಲ್ ಬಗ್ಗೆ ಅದೊಂದು ಚಾರ್ಟ್ ಇದೆ. ಅದ್ರಲ್ಲಿ ಸ್ವಲ್ಪ ಲೇಬಲಿಂಗ್ಸ್ ನ ಅಥವಾ ಏನೇನ್ ಇಂಪಾರ್ಟೆಂಟ್ ಥಿಂಗ್ ನ ಅದು ಇಂಡಿಕೇಟ್ ಮಾಡುತ್ತೆ ಅದನ್ನೆಲ್ಲ ತೆಗೆದ್ಬಿಟ್ಟು ಬರೀ ಡಯಾಗ್ರಾಮ್ ಕೊಟ್ಬಿಟ್ಟು ಅದ್ರ ಮೇಲೆ ಸಬ್ ಕ್ವಶನ್ಸ್ ABC ಕ್ವಶನ್ಸ್ ಕೂಡ ಕೇಳ್ಬೋದು. ಇಲ್ಲೂ ಕೇಳ್ತಾರೆ. ಅದಕ್ಕೋಸ್ಕರ ಅದು ಅವಾಗ ನಿಮ್ಗೆ ಡಯಾಗ್ರಾಮ್ಸ್ ಎಲ್ಲ ಹೆಲ್ಪ್ ಆಗುತ್ತೆ. ಅದಕ್ಕೆ ಅದೆಲ್ಲ ಒಂದೇ ಕಡೆ ಇದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಅದನ್ನೆಲ್ಲಾನು ಒಂದು PDF ಅಲ್ಲಿ ರೆಡಿ ಮಾಡಿದೀನಿ. ಅದು ನಾಳೆ ಬರುತ್ತೆ, ವೇಟ್ ಮಾಡಿ. ಆ ಓಕೆನಾ. ಅಷ್ಟ್ ಬಿಟ್ರೆ ಇನ್ನೇನು ಇಲ್ಲ. ಎಂಡ್ಸಿಲ್ ಬೇಗನೆ ಮುಗಿಸ್ಬಿಡ್ತೀರಾ ಪೇಪರ್ಸ್. ಎಕ್ಸ್ಟ್ರಾ ಕ್ವಶನ್ಸ್ ಬರೀರಿ. 5 ಮಾರ್ಕ್ಸ್ ಅಲ್ಲಂತೂ ಬರೀಲೇಬೇಕು. ಯಾಕಂದ್ರೆ ಇವ್ಯಾಲ್ಯೂಯೇಟರ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅದಿಲ್ಲ ಅಂದ್ರೆ ಅವ್ರು ಫುಲ್ ಮಾರ್ಕ್ಸ್ ಕೊಡಲ್ಲ. ಅದಕ್ಕೋಸ್ಕರ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಎಕ್ಸ್ಟ್ರಾ ಕ್ವಶನ್ಸ್ ನ ಬರೀರಿ. ಇಷ್ಟು ಬರೆದ್ರೆ ಸಾಕು, ನಿಮ್ಗೆ ಆರಾಮಾಗಿ ಈಸಿಯಾಗಿ 70 ಬರುತ್ತೆ. ನನಗೂ ಬಂದಿತ್ತು, ನಿಮಗೂ ಬಂದೇ ಬರುತ್ತೆ, ಐ ಗ್ಯಾರಂಟಿ. ಅದಕ್ಕೋಸ್ಕರ ಹೇಳ್ತಾ ಇದೀನಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದೀನಿ ಅಂದ್ರೆ ಇನ್ನ ಮುಂದಕ್ಕೆ KCET ರಿಲೇಟೆಡ್ ವಿಡಿಯೋಸ್ ಬರುತ್ತೆ. ಅದೆಲ್ಲ ನಿಮ್ಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದೆಲ್ಲ ನೀವು ಮಿಸ್ ಆಗ್ಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಹೇಳ್ತಾ ಇದೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಖಂಡಿತವಾಗ್ಲೂ ಔಟ್ ಆಫ್ ಔಟ್ ಬರುತ್ತೆ ಬಯಾಲಜಿ ಎಕ್ಸಾಮ್ ಅಲ್ಲಿ. ಆಲ್ ದಿ ವೆರಿ ಬೆಸ್ಟ್.